श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरि। श्री ज्ञानेश्वरी अध्याय 14 गुणत्रय विभाग योग संपुಟ 50 तत्र सत्वं निर्मलत्वात् प्रकाशकमनामयं सुखसंगेन बध्नाति ಜ್ಞಾನಸಂಗೇನ ಚಾನಘ। ಅದರಂತೆ ಸತ್ವಗುಣ ನಿರ್ಮಲವಾದ್ದರಿಂದ ಪ್ರಕಾಶಗೊಳಿಸುವುದಾಗಿದ್ದು ಉಪದ್ರವರಹಿತವಾಗಿರುತ್ತದೆ। ಪಾಪರಹಿತವಾದ ಸತ್ವಗುಣವು ಸುಖದ ಅಂದರೆ ನಾನು ಸುಖವಾಗಿರುತ್ತೇನೆ ಹಾಗೂ ಜ್ಞಾನದ ಅಂದರೆ ನಾನು ಜ್ಞಾನಿಯಾಗಿರುತ್ತೇನೆ ಎಂಬ ಎರಡು ಪಾಶಗಳಿಂದ ಮನುಷ್ಯನನ್ನು ಕಟ್ಟುತ್ತದೆ। ದೇವಿ ಸತ್ವೇ ಲುಬ್ಧಕೆ ಸುಖಜ್ಞಾನಾಚಿ ಪಾಶಿಕೆ ಓಡಿಸತಿ ಮಗ ಖುಡಕೆ ಮೃಗು ಜೈಸ। ಅದರಂತೆ ಸತ್ವಗುಣವೆಂಬ ಬೇಟೆಗಾರನು ಬಿಗಿದು ಕಟ್ಟಿ ಸುಖ ಅಥವಾ ಜ್ಞಾನದ ಪಾಶಗಳನ್ನು ಸಿಕ್ಕಿ ಹಾಕಿಕೊಂಡಂಥ ಜಿಂಕೆಯಂತಾಗುವನು। ಜ್ಞಾನ ಸುಖಗಳಲ್ಲಿ ಸಿಕ್ಕು ಒದ್ದಾಡುವನು। ಅದರಂತೆ ಸತ್ವಗುಣವೆಂಬ ಬೇಟೆಗಾರನು ಸುಖ ಅಥವಾ ಜ್ಞಾನದ ಪಾಶವನ್ನು ಬಿಗಿದು ಕಟ್ಟುವನು। ಆಗ ಮನುಷ್ಯನು ಜ್ಞಾನ ಹಾಗೂ ಸುಖಗಳಲ್ಲಿ ಸಿಕ್ಕು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಜಿಂಕೆಯಾಗಿ ಒದ್ದಾಡುವನು। ಮಗ ಜ್ಞಾನೇ ತಡಫಡಿ ಜಾಣಿವೇಚೆ ಖುರ ಖೋಡಿ ಸ್ವಯಂ ಸುಖ ಹೇ ಧಾಡಿ ಹಾತೀಚೇಗ। ಆಗ ಜ್ಞಾನದಿಂದ ಬಡಬಡಿಸುವನು, ಅರಿವಿನ ಅಭಿಮಾನದಿಂದ ಒದಿಯುವನು, ಆತ್ಮಸುಖ ಕಳೆದುಕೊಳ್ಳುವನು ಕೈಯಲ್ಲಿಯ। ಆಗವನು ಜ್ಞಾನದಿಂದ ಬಡಬಡಿಸುವನು, ಅಷ್ಟೇ ಅಲ್ಲದೆ ತನ್ನ ತಿಳುವಳಿಕೆಯ ಅಭಿಮಾನದಿಂದ ಒದಿಯುವನು ಹಾಗೂ ಸಹಜವಾಗಿ ಪಡೆಯುವಂಥ ಕೈಯಲ್ಲಿಯ ಆತ್ಮಸುಖ ಕಳೆದುಕೊಳ್ಳುವನು। ತೇವಾ ವಿದ್ಯಾಮಾನೆ ತೋಖೆ ಲಾಭ ಮಾತ್ರೆ ಹರಿಖೆ ಮೀ ಸಂತುಷ್ಟ ದೇಹಿ ದೇಖೆ ಶ್ಲಾಘೋ ಲಾಗೆ। ಆಗ ವಿದ್ಯೆ ಹಾಗೂ ಮಾನದಿಂದ ಸಂತೋಷ ಪಡುವನು, ಯಾವುದೇ ಲಾಭದಿಂದ ಹರ್ಷಿತನಾಗುವನು, ತಾನು ಸಂತುಷ್ಟನೆಂಬುದನ್ನು ನೋಡುವನು, ಧನ್ಯನೆಂದುಕೊಳ್ಳುವನು। ಆಗ ವಿದ್ಯೆ ಹಾಗೂ ಮಾನದಿಂದ ಸಂತೋಷ ಪಡುವನು ಹಾಗೂ ಯಾವುದೇ ಲಾಭದಿಂದ ಹರ್ಷಿತನಾಗುವನು, ಅಷ್ಟೇ ಅಲ್ಲದೆ ತಾನು ಸಂತುಷ್ಟನಾಗಿರುವೆನೆಂದು ತಿಳಿದುಕೊಳ್ಳುವನು ಹಾಗೂ ತನ್ನನ್ನು ತಾನು ಧನ್ಯನೆಂದು ತಿಳಿದುಕೊಳ್ಳುವನು। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।